ಇಲ್ಲಣ್ಣ, ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ನಂದಿದು. ಸಿನಿಮಾ ಇಸ್ ದ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್, ನನ್ನ ಸ್ಟೇಟ್ಮೆಂಟ್ ಸರ್ ಇದು. ಸಿನಿಮಾ ಇಸ್ ದ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್. ಹಾಗಂದಾಗ ಐನ್ಸ್ಟೀನು ಈಸ್ ಈಕ್ವಲ್ ಟು ಎಮ್ ಸಿ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕೊಡ್ತಾನೆ. ನಾವು ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ನಾನು ಕೊಡೋದು. ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್, ಈ ಎಂಟರ್ಟೈನ್ಮೆಂಟ್ ಅಂತ ತೊಗೊಂಡ್ರೆ ಎಮ್ ಅಂದರೆ ಮೇಕಿಂಗ್, ಇರಲೇಬೇಕೆ ಮೇಕಿಂಗು. ಅದು ಯಾವುದೇ ಲೋ ಬಡ್ಜೆಟ್ ಆದರೂ ಮೇಕಿಂಗ್ ಇರಬೇಕು, ನೀಟ್ ಇರಬೇಕು, ಅದು ಪ್ರೆಸೆಂಟೇಷನ್ ಇರಬೇಕು, ತಟ್ಟೆ ಇರಬೇಕು ತಿನ್ನೋಕ್ಕೆ, ಎಲೆ ಆದರೂ ಬೇಕು. ಮತ್ತು ಕಂಟೆಂಟ್ ಸ್ಕ್ವೇರ್ ಅಂತ, ಕಂಟೆಂಟ್ ಜಾಸ್ತಿ ಆಗ್ತಿದ್ದಂಗೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗುತ್ತೆ. ಮೇಕಿಂಗಿಂತ ಕಂಟೆಂಟ್ ಅನ್ನೋದು ಹೆವಿ ಇರಬೇಕು ಅನ್ನೋದೇ ವಾದ. ಕಂಟೆಂಟ್ ಇಸ್ ದ ಕಿಂಗ್. ಎಸ್, ಪ್ರೂವನ್, ಹೆನ್ಸ್ ಪ್ರೂವನ್. ರಂಗನಾಯಕ ನಾನು ಕಥೆಯನ್ನು ಏನೂ ಬಿಟ್ಕೊಡೋದಿಲ್ಲ. ರಂಗನಾಯಕಿಗೂ ಇದಕ್ಕೂ ಸಂಬಂಧವಿಲ್ಲ. ಓಕೆ, ಇದು ಒಂದು ರಂಗನಾಯಕಿ ಪರಿಕಲ್ಪನೆ ಅಂತೀರಾ? ಅದೇ ಅಂದರೆ ಡ್ರಾಮಾ ಬ್ಯಾಕ್ಗ್ರೌಂಡಲ್ಲಿ ಮಾಡಿರುವಂತಹ ಇದು ವಿಶೇಷವಾದ ಚಿತ್ರವೇ ಹೌದು. ಕ್ಲೈಮ್ಯಾಕ್ಸ್ ಬಿಟ್ಟು ಮಿಕ್ಕಿದೆಲ್ಲವೂ ವಿಶೇಷ ಚಿತ್ರವೇ ಅದು. ಕ್ಲೈಮ್ಯಾಕ್ಸ್ ಎಲ್ಲ ಇನ್ಸೆಸ್ಚುವಲ್ ಎಲಿಮೆಂಟು ಕನ್ನಡಿಗರ ಮನಸ್ಸಿಗೆ ಒಪ್ಪದ್ದನ್ನು ಪುಟ್ಟಣ ಯಾಕೆ ಆಯ್ಕೆ ಮಾಡಿಕೊಟ್ರು ನನಗೂ ಗೊತ್ತಿಲ್ಲ. ಇದೆ ಇದೆ, ಇಲ್ಲ ಇಲ್ಲ, ಅದಕ್ಕೂ ಹಾಂ, ಅದಕ್ಕೆ ನನಗೂ ಹೆಮ್ಮೆ ಇದೆ. ಆದರೆ ಇಲ್ಲಿ ಬಂದು ಈ ರಂಗನಾಯಕ ಈತ ಎಂಟರ್ಟೈನ್ ಮಾಡುವಂಥ ನಾಯಕನಾಗಿರ್ತಾನೆ. ಅದರ ಪಾತ್ರ ಏನು, ಹೇಗೆ ಅವನು ಎಂಟರ್ಟೈನ್ ಮಾಡಬಲ್ಲ ಅನ್ನೋ ಒಬ್ಬ ವಿದೂಷಕನ ಕಥೆ. ಯಾರ ಕಥೆ ಅಂತ ಹೇಳಬಲ್ಲೆ, ಆತ ಏನೇನು ಮಾಡಬಲ್ಲ ಅಂತ ಸಿನಿಮಾನೇ ನೋಡಬೇಕು. ಏನು ಮಾಡಿ ಇದು ಮಾಡ್ಕೊಂಡಿದ್ದೀನಿ, ಏನು ಮಾಡ್ಕೊಂಡಿದ್ದೀನಿ ಹೇಳಿ ಸರ್? ಹಾಂ, ಕಾಸರವಳ್ಳಿಯವರು ಎದ್ದೇಳು ಮಂಜುನಾಥ ನಾನು ಫಿಲಮೇ ಅಲ್ಲ ಅಂದರು. ನಾನು ಅದಕ್ಕೆ ಉತ್ತರ ಕೊಡಬೇಕು, ಕೊಡ್ತೀನಿ. ಅಲ್ಲಲ್ಲ ಇರಪ್ಪ, ಸಾರಿ ಸರ್, ಅಣ್ಣ ಒಂದು ನಿಮಿಷ ಇರಪ್ಪ, ನೀವು ಕೇಳಿದ ಪ್ರಶ್ನೆ ಉತ್ತರ ಕೊಡ್ತೇನೆ. ಬರಲಿ, ಎಲ್ಲ ಬರಲಿ, ಎಲ್ಲ ನನಗೆ ಉತ್ತರ ಕೇಳಿ, ನಾನೇ ಬರೆದಿರೋದು, ಅಷ್ಟಕ್ಕೂ ನಾನು ಜವಾಬ್ದಾರಿ, ಉತ್ತರ ಕೊಡ್ತೀನಿ. ನಾನಣ್ಣ ಹತಾಶ ಪ್ರೇಕ್ಷಕನಾಗಿ ಯಾವ ಚಂದ್ರು ಸರ್, ಎಲ್ಲಿ ಹೇಳಿ? ಚಂದ್ರ ಬಗ್ಗೆ ಎಲ್ಲಿ ಮಾತಾಡಿದ್ದೀವಿ? ಯಾರೋ ಸೀಲ್ ಚಂದ್ರು ಅಂತ ಯಾವನ ಬಗ್ಗೆನೋ ಹೇಳಿದ್ದೀನಿ. ಅವ್ರು ಯಾರೋ ಸರ್, ಅವ್ರು ದೊಡ್ಡ ಡೈರೆಕ್ಟ್ರು ಸರ್, ನಾವುಗಳು ನಾನ್ ಸೆನ್ಸು ಸರ್. ನಾನು ಅವನ ಬಗ್ಗೆ ನಾನೇ ಯಾಕೆ ಮಾತಾಡ್ಲಿ ತಂದೆ? ಸೀಲ್ ಚಂದ್ರು ಅಂತ ಕೇಳಿಸ್ಕೋಬೇಕು. ಇನ್ನೊಂದು ಯಾಕಲಾ? ಹಾಂ, ಅಷ್ಟೇ, ಡನ್. ಎಸ್ ಸರ್, ಎಸ್. ಇಲ್ಲಿ ಅದಕ್ಕೆ ಮುಂಚೆ ನಾನು ಒಂದೆರಡು ಮಾತಲ್ಲಿ ಮುಗಿಸ್ಬಿಡ್ತೀನಿ, ನಡೀಲಿ ಸಂವಾದ. ನನಗೆ ಸ್ವಲ್ಪ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗಲ್ಲ. ಕತೆ, ಚಿತ್ರಕಥೆ, ಸಂಭಾಷಣೆ, ಪರಿಕಲ್ಪನೆ, ಎವ್ರಿಥಿಂಗ್ ಈಸ್ ಗುರುಪ್ರಸಾದ್. ನಾನು ಒಬ್ಬ ಕಲಾವಿದ. ಹುಡುಗ ಕೈ ತುಂಬ ದುಡ್ಡು ಕೊಟ್ಟಿದ್ದಾನೆ, ನಮ್ಮ ಮನೆ ಹುಡುಗ, ನಮ್ಮ ಮನೇಲಿ ಬೆಳೆದವನು. ಅವನು ತುಂಬ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ. ತುಂಬ ಜನ ಬಹಳ ಸಣ್ಣ ಪ್ರಾಯದಲ್ಲಿ ಆರ್ಟಿಸ್ಟ್ಗಳಾಗಬೇಕು ಅಂತ ಆಸೆ ಪಡ್ತಾರೆ. ಇವನು ಸಣ್ಣ ಪ್ರಾಯದಲ್ಲಿ ನಾನೊಬ್ಬ ನಿರ್ಮಾಪಕ ಆಗಬೇಕು ಅಂತ ಆಸೆ ಪಟ್ಟಂಥ ಹುಡುಗ. ಈತ ಸುಮಾರು ನಮ್ಮನೆ ಅಂಗಳದಲ್ಲಿ ಭಾಳ ವರ್ಷ ಬೆಳೆದವನು. ಹಾಗಾಗಿ ಸಂಪೂರ್ಣವಾಗಿ ಇವನ ಮೇಲೆ ನಂಗೆ ನಂಬಿಕೆ ಇರಲಿಲ್ಲ. ಆಮೇಲೆ ನಂಬಿಕೆ ಬಂತು, ಎಲ್ಲ ಕೊಟ್ಟಿದ್ದೀವಿ. ನಾನು ಸಾಮಾನ್ಯವಾಗಿ ಒಬ್ಬ ನಟನಾದರೆ ಯಾರಿಗೂ ನಾನು ಕಥೆಯನ್ನು ಸಂಭಾಷಣೆಯನ್ನು ಕೇಳೋಕ್ಕೆ ಹೋಗಲ್ಲ. ಎವ್ರಿಥಿಂಗ್ ಇಸ್ ಲೆಫ್ಟ್ ಆನ್ ದ ಡೈರೆಕ್ಟರ್. ಯಾಕಂದರೆ ಅವರು ನನ್ನನ್ನು ಯೂಸ್ ಮಾಡ್ತಾರೆ ಅನ್ನೋ ಭಾಳ ಅಗಾಧವಾದ ನಂಬಿಕೆ ಇದೆ. ಹಾಗೆ ಗುರು ಆಲ್ರೆಡಿ 2 ಪಿಕ್ಚರ್ ಪ್ರೂವ್ ಮಾಡಾಗೋಯ್ತು. ಈಗ 3ನೇ ಪಿಕ್ಚರ್ ತುಂಬ ಚೆನ್ನಾಗಿ ಸಂತೋಷ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿದೆ. ಅದು ಪ್ರತಿಯೊಂದೂ ಕೂಡ ಅದು ಅವರ ಹೆಗಲ ಮೇಲೆ ಇದ್ದಂಥ ಸಿನಿಮಾ. ನಾನು ಐ ಆಮ್ ಜಸ್ಟ್ ಆ್ಯನ್ ಆ್ಯಕ್ಟರ್. ಬಣ್ಣ ಹಚ್ಚಿ ಆ್ಯಕ್ಟ್ ಮಾಡಿ ನನಗೆ ಕೊಟ್ಟಂಥ ಪಾತ್ರವನ್ನು ಮಾಡಿದ್ದೀನಿ. ನನ್ನ ಪ್ರಕಾರ ನನ್ನ ಪಾತ್ರಕ್ಕೆ ನಾನು ತುಂಬ ನ್ಯಾಯ ಸಲ್ಲಿಸಿದ್ದೀನಿ ಅಂತ ನಾನು ಭಾಳ ನಂಬಿಕೆಯಿಂದ ಹೇಳ್ತೀನಿ. ಖಂಡಿತವಾಗಿ. ಯಾಕೆ ಅಂದರೆ ನನ್ನ ಜೀವನವೇ, ನನ್ನ ಬೆಳವಣಿಗೆಯೇ ನಟನೆ. ತುಂಬ ಬಾಲ್ಯಾವಸ್ಥೆಯಿಂದ ಕನಸು ಕಂಡವನು ನಾನು, ಐ ಶುಡ್ ಬಿಕಮ್ ಅನ್ ಆ್ಯಕ್ಟರ್ ಅಂತ. ಅದಾಗಿದ ಮೇಲೆ ನಾನು ಪರಿಪೂರ್ಣವಾಗಿ ಅದರ ಬಗ್ಗೆ 100% ಆಲೋಚನೆ ಮಾಡೋಂಥವ್ನು. ಎಸ್ ಡನ್ ಎ ಗುಡ್ ಜಾಬ್. ನನ್ನನ್ನು ನಗಿಸೋಕ್ಕೆ ಒಂದು ಯಂತ್ರವಾಗಿ ಬಳಸ್ಕೊಂಡು ಅವರ ಬುದ್ಧಿಶಕ್ತಿಯಲ್ಲಿ ಒಂದು ಕಥೆಯನ್ನು ಮಾಡ್ಕೊಂಡಿದ್ದಾರೆ. ಅದು ಒಬ್ಬೊಬ್ಬ ಡೈರೆಕ್ಟ್ರಿಗೆ ಒಂದು ಕೆಪಾಸಿಟಿ. ಅದು ಇಲ್ಲಿ ನೋಡೋಕೆ ಒಂಥರ ಇರುತ್ತೆ, ಪರದೆನಲ್ಲಿ ಒಂಥರ ಇರುತ್ತೆ, ಭಾಳ ಒಂದು ಮಜಾ ಸಿಕ್ಕುವಂಥದ್ದು. ಇದಿಷ್ಟೊಂದು ಒನ್ಸ್ ಅಗೇನ್ ಐ ವಿಲ್ ಕ್ಲಾರಿಫೈ ಎವ್ರಿಥಿಂಗ್, ಎವ್ರಿ ವರ್ಡ್ ಈಸ್ ಹಿಸ್ ವರ್ಡ್.
ಐ ಆಮ್ ಜಸ್ಟ್ ಅನ್ ಆ್ಯಕ್ಟರ್. ಸೊ ತಾವೆಲ್ಲ ಬಂದಿದ್ದೀನಿ, ನಂಗೆ ಭಾಳ ಸಂತೋಷ. ನಾನು ತುಂಬ ಹೆಚ್ಚಿಗೆ ನಿಂತ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಈ ಚಿತ್ರದ ಟ್ರೈಲರ್ನ ನೋಡಿದಿರಿ, ಖುಷಿ ಆಯಿತು. ಶುಭ ಹಾರೈಸಿ, ಒಳ್ಳೆಯದಾಗಲಿ, ನಿರ್ಮಾಪಕನ ಒಳ್ಳೆಯದಾಗಲಿ, ಡೈರೆಕ್ಟ್ರ್ ಕಾನ್ಸೆಪ್ಟ್ ಮುಂದಕ್ಕೆ ಹೋಗಲಿ. ಆಮೇಲೆ ಇನ್ನೊಂದು ಯಾವುದೋ ಸಿನಿಮಾ ಬಗ್ಗೆ ಹೇಳಿದ್ರೆ ನಾವು ಯಾವುದೂ ಒಪ್ಪಿಲ್ಲ ಅದನ್ನು. ಯಾವುದೂ ಮಾಡಿಲ್ಲ, ಸುಮ್ಮನೆ ಅವರೊಂದು ಸರಿ ಜೋಕಾಗಿ ಹೇಳಿದ್ದಾರೆ. ನನಗೆ ಇನ್ನೂ ಯಾವುದು ಒಪ್ಪಿಗೆ ಆಗಿಲ್ಲ ಆ ಥರ. ಸೊ ಹಾಗಾಗಿ ಇದಿಷ್ಟು, ಎವ್ರಿಥಿಂಗ್ ಇಸ್ ಡೈರೆಕ್ಟರ್ಸ್ ಆ್ಯಂಡ್ ದ ಸ್ಟೇಜ್ ಇಸ್ ಗಿವನ್ ಟು ದ ಡೈರೆಕ್ಟರ್. ಕ್ವಶನ್ ಈಸ್ ಯುವರ್ಸ್, ಆನ್ಸರ್ ಈಸ್ ದಿಸ್, ಎಂಜಾಯ್. ಇಲ್ಲ, ಆ ಥರ ಯಾವುದು ಇಲ್ಲ ಅಂತ ಹೇಳಿದ್ನಲ್ಲ, ಅವ್ರ ಖುಷಿಗೆ ಹೇಳ್ಕೊಂಡಿದ್ದಾರೆ. ನಾನು ಯಾವುದು ಡೇಟೇ ಕೊಟ್ಟಿಲ್ವಲ್ಲ, ನಾನು ಡೇಟೇ ಕೊಟ್ಟಿಲ್ವಲ್ಲ. ಸೊ ಹಾಗಾಗಿ ಈ ಸ್ಟೇಜನ್ನು ನಾನು ಡೈರೆಕ್ಟ್ರಿಗೆ ಬಿಟ್ಕೊಟ್ಟು ನಿಮ್ಮ ಜೊತೆ ನಾನು ಕೂತು ಎಂಜಾಯ್ ಮಾಡ್ತೀನಿ. ಥ್ಯಾಂಕ್ ಯು.